ಮಹೇಶ್, ಇನ್ನು ಜಾತಿ ಗಣತಿ ವರದಿ ಬಗ್ಗೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ನಡೆಸಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರು ಈ ವಿಚಾರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಮಂಡನೆಯಂತೂ ಆಗಿದೆ. ಸ್ವೀಕಾರದ ವಿಚಾರ ಅದಾದ ನಂತರದಲ್ಲಿ ಆದಂತ ಗೊಂದಲ ಈ ತರದಂಥದ್ದೆಲ್ಲ ಸಂಗತಿಯಲ್ಲಿತ್ತು. ಅದ್ರ ವಿಚಾರ ಚರ್ಚೆ ಆಗಿದೆ. ವೆರಿ ಇಂಪಾರ್ಟೆಂಟ್ಲಿ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಬಹಳ ಡೀಪ್ ಡಿಸ್ಕಷನ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆಯನ್ನ ನಡೆಸಿದ್ದು, ಸಭೆಯಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಬಹಳ ಮಹತ್ವದ ಮಾತುಕತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 6 ರಿಂದ 10 ಸಚಿವರುಗಳಿಗೆ ಕೊಕ್ ನೀಡಿ ಹೊಸಬರಿಗೆ ಅವಕಾಶ ಕೊಡ್ಬೋದಾ ಅಂತ ಚಾನ್ಸಸ್ ಇದೆ ಅನ್ನೋಷ್ಟ್ರ ಮಟ್ಟಿಗೂ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ರಾಜ್ಯದ ಕೆಲ ನಾಯಕರುಗಳು ಕೂಡ ಹೌದು, ಈ ಬಾರಿ 10-15 ಜನ ಚೇಂಜ್ ಆಗ್ಬೋದು ಅನ್ನುವಂಥ ಲೆಕ್ಕ ಕೊಡೋಕ್ಕೂ ಕೂಡ ಶುರು ಮಾಡಿದ್ದಾರೆ. ಹೀಗಾಗಿ ಸಂಪುಟ ಪುನರ್ರಚನೆ ಕೆಲ ತಿಂಗಳುಗಳ ಹಿಂದೆ ಈ ವಿಚಾರ ಬಹಳ ಸುದ್ದಿಯಲ್ಲಿತ್ತು. ಈಗ ಕರೆದು ಮಾತನಾಡಿರುವಂಥದ್ದು ವಿಷಯಗಳಲ್ಲಿ ಆ ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಇದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಆಮೇಲೆ ಈಗ ಆಲ್ರೆಡಿ ಹೈಕಮಾಂಡ್ ರಾಜ್ಯದ ಸಚಿವರುಗಳಿಂದ ರಿಪೋರ್ಟ್ ಕಾರ್ಡ್ ಕೂಡ ತರಿಸ್ಕೊಂಡಿದೆ. ಅವ್ರು ಈ ಸರ್ಕಾರ ರಚನೆ ಆದಂಥ ನಂತರದಲ್ಲಿ, ಸಚಿವಗಿರಿ ಪಡೆದಂಥ ನಂತರದಲ್ಲಿ ಯಾವ್ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಏನು ಸುಧಾರಣೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ಒಂದು ರಿಪೋರ್ಟ್ ಕಾರ್ಡ್ಗಳನ್ನು ಸಚಿವರ ಕಡೆಗಿಂದನೇ ತರಿಸ್ಕೊಂಡಿದ್ದಾರೆ. ಇದು ಒಂದು. ಸೊ ಇದ್ರ ವಿಚಾರ ಭಾಳ ಮೇಜರ್ ಆಗಿ ಇವತ್ತು ಡಿಸ್ಕಷನ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಭಾಳ ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥವರ ಸಚಿವಗಿರಿಯನ್ನು ಪಕ್ಕಕ್ಕಿಡೋದಕ್ಕೂ ಕೂಡ ನಿರ್ಧರಿಸಲಾಗಿದೆ ಅನ್ನುವಂಥದ್ದನ್ನು ಸಿಗ್ತಾ ಇರುವಂಥ ಮಾಹಿತಿ. 10 ರಿಂದ 15 ಜನರ ಬದಲಾವಣೆ ಆದರೂ ಆಗ್ಬಹುದು. ಸ್ವತಃ ಸಚಿವರು ಹೇಳಿರೋ ಮಾತಿದು. ದರ್ಶನಾಪುರ ಅವರು, ಶರಣಬಸಪ್ಪ ದರ್ಶನಾಪುರ ಅವರು ಕೊಟ್ಟಿರೋ ಹೇಳಿಕೆ, ಜನರ ತೀರ್ಮಾನದಂತೆ ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ. ಯಾರ ತೀರ್ಮಾನದಂತೆ? ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತದನ್ನ. ಪುನರ್ರಚನೆ ಆದರೆ ಸಚಿವರು ಬದಲಾವಣೆ ಆಗ್ತಾರೆ. ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಕೊಟ್ಟಿರುವಂತ ಹೇಳಿಕೆ. ಏನು ಈಗ ಹೈಕಮಾಂಡ್ ಅವ್ರು ಕರೆದಾರ ಅಂದ್ರೆ ಎದಕ್ಕೆ ಕರೆದಾರ ಏನೋ ನಮಗಾರೆ ಮಾಹಿತಿ ಇಲ್ಲ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾವಾಗ ಮಾಡ್ಬೇಕಂಬ, ಯಾರಿಗೆ ಮಾಡ್ಬೇಕಂಬುದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. 10-15 ಆಗ್ಬೋದು ಏನು ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. 10-15 ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆದ್ರೆ 34 ಹೆಚ್ಚಿಗೆ ತೊಗೊಳಕ್ ಬರಲ್ಲ ಅಷ್ಟೇ. ಏನು ಈಗ ಹೈಕಮಾಂಡ್ ಅವ್ರು ಕರೆದಾರ ಅಂದ್ರೆ ಎದಕ್ಕೆ ಕರೆದಾರ ಏನೋ ನಮಗಾರೆ ಮಾಹಿತಿ ಇಲ್ಲ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾವಾಗ ಮಾಡ್ಬೇಕಂಬ, ಯಾರಿಗೆ ಮಾಡ್ಬೇಕಂಬುದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. 10-15 ಆಗ್ಬೋದು ಏನು ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. 10-15 ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆದ್ರೆ 34 ಹೆಚ್ಚಿಗೆ ತೊಗೊಳಕ್ ಬರಲ್ಲ ಅಷ್ಟೇ. ಏನು ಈಗ ಹೈಕಮಾಂಡ್ ಅವ್ರು ಕರೆದಾರ ಅಂದ್ರೆ ಎದಕ್ಕೆ ಕರೆದಾರ ಏನೋ ನಮಗಾರೆ ಮಾಹಿತಿ ಇಲ್ಲ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾವಾಗ ಮಾಡ್ಬೇಕಂಬ, ಯಾರಿಗೆ ಮಾಡ್ಬೇಕಂಬುದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ. 10-15 ಆಗ್ಬೋದು ಏನು ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. 10-15 ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆದ್ರೆ 34 ಹೆಚ್ಚಿಗೆ ತೊಗೊಳಕ್ ಬರಲ್ಲ ಅಷ್ಟೇ. ಏನು ಈಗ ಹೈಕಮಾಂಡ್ ಅವ್ರು ಕರೆದಾರ ಅಂದ್ರೆ ಎದಕ್ಕೆ ಕರೆದಾರ ಏನೋ ನಮಗಾರೆ ಮಾಹಿತಿ ಇಲ್ಲ. ಅದು ಹೈಕಮಾಂಡ್